ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ, ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ, ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ, ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮಾನಮರ್ಯಾದೆ ಇದೆಯಾ? ಮಾನಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು, ಅವರು ಹೇಳ್ಬೇಕಾಯ್ತು. ಪರಿಹಾರ ಏನ್ ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀರಿ ಏನಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು ಅದರಲ್ಲಿ ನೋಡಿ ಅವ್ರ ಸ್ಟೇಟ್ಮೆಂಟ್ ಏನೇನಿದ್ದಾರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನೆ ಅವನು. ಮಾನ್ಯ ಅಧ್ಯಕ್ಷ, ಸ್ಟೇಟ್ಮೆಂಟ್ ಅಲ್ಲಿ ಅಧ್ಯಕ್ಷ ದಯಮಾಡಿ ಏನೋ ಇಲ್ಲ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ಮ ನಿಯಮದಲ್ಲೇ ಇದೆ, ನಿಮ್ಮ ನಿಯಮದಲ್ಲೇ ಇದೆ, ಕ್ಲಾರಿಫಿಕೇಶನ್ ಅವಕಾಶ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು. ನಿಯಮದಲ್ಲೇ ಇದೆ, ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಚರ್ಚೆಗೆ ಸರ್ಕಾರ ತಯಾರಿದೆ. ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ ಇಲ್ಲ ಅಂತ ಅವಧಿ ನಿಯಮ ಬಿಟ್ಟು ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ ಈ ಸರ್ಕಾರದ ಆದ್ಯತೆ ಅಂತ ಅವ್ರು ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ. ನೀವು ಬಿಡಿದಿರಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀರಿ, ಇಲ್ಲೇ ಎನ್ಕೌಂಟರ್ ಮಾಡ್ತೀರಿ, ವಿದ್ಯಾರ್ಥಿಗಳಿಗೆ ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಸರ್ಕಾರಕ್ಕೆ ದಯಮಾಡಿ ಕ್ಲಾರಿಫಿಕೇಶನ್ ಅವಕಾಶ ಕೊಡ್ತೀವಿ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ.